ಎಲ್ಲ ಮಕ್ಕಳಿಗೂ ಶೋಭಿತಾ ಅತ್ತೆ ಮಾಡುವ ನಮಸ್ಕಾರಗಳು. ಮಕ್ಕಳೇ, ಹೇಗಿದ್ದೀರಾ ಎಲ್ಲ? ತುಂಬ ದಿನ ಆಯ್ತಲ್ವಾ ಶೋಭಿತಾ ಅತ್ತೆ ಕತೆ ಹೇಳಲಿಕ್ಕೆ ಬರದೆ. ನಾನೀಗ ನಿಮಗಾಗಿ ಮತ್ತೊಮ್ಮೆ ಒಂದಷ್ಟು ಕತೆಗಳೊಂದಿಗೆ ಬಂದಿದ್ದೇನೆ. ಮಕ್ಕಳೇ, ರಜಾ ಅಲ್ವಾ ಶಾಲೆಗೆ? ಏನು ಮಾಡ್ತಾ ಇದ್ದೀರಾ ಎಲ್ಲ? ಓ, ಅಜ್ಜಿ ಮನೆ, ದೊಡ್ಡಮ್ಮನ ಮನೆ, ಅತ್ತೆ ಮನೆ ಹೀಗೆ ಓಡಾಡ್ತಾ ಇರ್ಬೋದಲ್ವಾ? ಹಾಗೆ ನಮ್ಮ ಊರಿನ ಜಾತ್ರೆ ಕೂಡ ತುಂಬ ಚೆನ್ನಾಗಾಯ್ತಲ್ವಾ? ಎಲ್ಲ ಹೋಗಿರ್ಬೇಕಲ್ವಾ? ದೇವಸ್ಥಾನಕ್ಕೆ ಹೋಗಿ, ಜಾತ್ರೆಗೆ ಹೋಗಿ, ಆ ಜಾತ್ರೆಯ ಸಂಭ್ರಮದಲ್ಲಿ ಭಾಗವಹಿಸಿರ್ತೀರಲ್ವ ನೀವೆಲ್ಲ? ಸರಿ, ಹಾಗಾದರೆ ಇನ್ನು ಕೆಲವೇ ದಿನಗಳಲ್ಲಿ ನಿಮಗೆ ಶಾಲೆ ಆರಂಭವಾಗ್ತದೆ ಅಲ್ವಾ? ಅಲ್ಲಿವರೆಗೆ ಒಂದಷ್ಟು ಒಳ್ಳೆಯ ಕತೆಗಳನ್ನು ಕೇಳುವ ಅಲ್ವಾ ನಾವು? ಹಾಗಾದರೆ ಕತೆ ಕೇಳ್ತೀರಾ? ಸರಿ ಮಕ್ಕಳೇ, ಹಿಂದೆಲ್ಲ ನಮ್ಮನ್ನು ಆಳ್ತಾ ಇದ್ದವರು ಯಾರು? ಆಳ್ತಾ ಇದ್ದವರು ರಾಜರುಗಳು ಅಲ್ವಾ? ಆ ರಾಜರುಗಳ ಕಾಲದಲ್ಲಿ ಬೇರೆ ಬೇರೆ ರೀತಿಯ ಕಟ್ಟಡಗಳು ಆಗಿತ್ತು, ದೇವಾಲಯಗಳು ನಿರ್ಮಾಣ ಆಗಿತ್ತು. ಹಾಗೆ ತಮಿಳುನಾಡು ರಾಜ್ಯದಲ್ಲಿ, ನಮ್ಮ ರಾಜ್ಯ ಯಾವುದು? ಕರ್ನಾಟಕ ಅಲ್ವಾ? ಹಾಗೆ ಹಿಂದೆ ತಮಿಳುನಾಡು ರಾಜ್ಯದಲ್ಲಿ ರಾಜ ಚೋಳ ಅಂತ ಒಬ್ಬ ರಾಜ ಇದ್ದ. ಚೋಳ ಸಾಮ್ರಾಜ್ಯಕ್ಕೆ ಒಳಪಟ್ಟಂತಹ ಒಬ್ಬ ಪ್ರಸಿದ್ಧನಾದಂತಹ ರಾಜ ಚೋಳ ಅಂತ ಅವನ ಹೆಸರು. ನಿಮಗೆ ತಂಜಾವೂರು ಅಂತ ಹೇಳುವಂತಹ ಊರು ಕೇಳಿದ್ದೀರಾ ನೀವು? ಅವಳು ಹೇಳ್ತಾ ಇದ್ದಾಳೆ, ಕೇಳಿದ್ದೇನೆಂತ ಅಲ್ವಾ? ಸರಿ, ತಂಜಾವೂರು ಅಂತ ಹೇಳುವಂತಹ ಊರು ಕಿವಿಗೆ ಬಿದ್ದೊಡನೆ ನಮಗೆ ನೆನಪಾಗೋದು ದೇವಸ್ಥಾನಗಳು ಮಕ್ಕಳೇ. ಬೃಹದೀಶ್ವರ ಅಂತ ಹೇಳುವಂತಹ ಇಡೀ ಊರೇ ಹಬ್ಬಿಕೊಂಡಂತಹ ದೊಡ್ಡ ಈಶ್ವರನ ಒಂದು ದೇವಾಲಯ ಇದೆ. ಹಲವು ದೇವಾಲಯಗಳನ್ನು ಒಳಗೊಂಡಂತಹ ಒಂದು ಊರು ಅಂತ ಹೇಳಿದರೆ ತಂಜಾವೂರು. ರಾಜ ಚೋಳ ತನ್ನ ಆಡಳಿತಕ್ಕೊಳಪಟ್ಟಂತಹ ತಂಜಾವೂರಲ್ಲಿ ಒಂದು ಶಿವನ ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ ಮಕ್ಕಳೇ. ನೋಡಿ, ಯಾವಾಗ ತುಂಬ ಹಿಂದೆ ಈಗ ಇದ್ದಾಗೆ ಎಲ್ಲ ಏನಾದರೂ ಬೇರೆ ಬೇರೆ ವ್ಯವಸ್ಥೆಗಳಿತ್ತ, ಮೆಷಿನ್ಗಳಿರಲಿಲ್ಲ. ಮತ್ತು ಒಂದು ಕಟ್ಟಡ ನಿರ್ಮಾಣ ಮಾಡಬೇಕಾದ್ರೆ ಈಗ ಎಲ್ಲ ಎಷ್ಟು ವೇಗವಾಗಿ ಆಗ್ತದಲ್ವ? ಆಗೆಲ್ಲ ಆಗ್ತಾ ಇತ್ತಾ? ಇಲ್ಲ. ಆಗ ಒಂದಷ್ಟು ಜನರೇ ಎಲ್ಲವನ್ನು ಮಾಡಬೇಕಾಗಿತ್ತು, ಎಲ್ಲ ಕೆಲಸಗಳನ್ನು ಅವರೇ ಮಾಡಬೇಕಾಗಿತ್ತು. ಹಾಗೆ ತಂಜಾವೂರಿನಲ್ಲಿ ನಿರ್ಮಾಣವಾಗಬೇಕಾಗಿದ್ದ ಶಿವನ ದೇವಸ್ಥಾನದಲ್ಲಿ ಆ ಊರಿನ ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಯೋಚನೆ ಮಾಡಿದರು. ಅಂದರೆ ಆ ಊರಿನ ಒಂದೊಂದು ಮನೆಯಿಂದ ಒಬ್ಬೊಬ್ಬರಾದ್ರೂ ಭಾಗವಹಿಸಬೇಕು, ದೇವರ ಕೆಲಸ, ದೇವಾಲಯವನ್ನು ಕಟ್ಟುವ ಕೆಲಸ ಅಂತ ಹೇಳಿ ಭಾಗವಹಿಸ್ಲಿಕ್ಕೆ ಆರಂಭ ಮಾಡಿದ್ರು. ದೇವಾಲಯ ನಿರ್ಮಾಣ ಆಗ್ತಾ ಇತ್ತು ಮಕ್ಕಳೇ. ಆ ಊರಲ್ಲಿ ಒಬ್ಬಳು ಅಜ್ಜಿ ಇದ್ಲು. ಆ ಅಜ್ಜಿಯ ಹೆಸರು ಏನು ಗೊತ್ತಾ? ಅಳಗಿ ಅಂತ. ಅಳಗಿ ಅಂತ ಹೇಳಿದ್ರೆ ತಮಿಳಿನಲ್ಲಿ ಸುಂದರಿ ಅಂತ ಅರ್ಥ. ಅಳಗಿ ಅಂತ ಹೇಳುವ ಅಜ್ಜಿಗೆ ನಮ್ಮೂರಲ್ಲಿ ಶಿವನಿಗೆ ಬಂದು ದೇವಸ್ಥಾನ ಆಗ್ತಾ ಇದೆಯಪ್ಪ, ನನಗೆ ಅಲ್ಲಿ ಶಿವನ ದೇವಾಲಯ ನಿರ್ಮಾಣ ಆಗುವ ಸಂದರ್ಭದಲ್ಲಿ ಅಲ್ಲಿ ಏನು ಮಾಡಲಿಕ್ಕಾಗಲ್ಲಲ್ಲಪ್ಪ, ನನಗೇನೋ ವಯಸ್ಸಾಯಿತು, ನನಗೆ ಕಲ್ಲನ್ನು ಹೊತ್ತುಕೊಂಡು ಹೋಗ್ಲಿಕ್ಕಾಗಲ್ಲ, ಅಥವಾ ಬೇರೆ ಯಾವುದಾದ್ರೂ ಕೆಲಸಗಳನ್ನು ಮಾಡಲಿಕ್ಕೆ ನನ್ನಿಂದ ಈ ವಯಸ್ಸಿನಲ್ಲಿ ಸಾಧ್ಯ ಆಗೋದಿಲ್ಲ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ಲು. ದಿನಾ ದೇವಾಲಯ ನಿರ್ಮಾಣ ಆಗುವಂತಹ ಸ್ಥಳಕ್ಕೆ ಹೋಗಿ ಅಲ್ಲಿ ಕೂತ್ಕೊಂಡು ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ಲು. ಒಂದು ದಿನ ಹೀಗೆ ಮನೇಲಿ ಕುಳಿತಿದ್ದಾಗ ಅವಳ ಮೊಮ್ಮಗ ಬಂದು ಕೇಳ್ತಾನಂತೆ, ಅಜ್ಜಿ ನನಗೆ ಮಜ್ಜಿಗೆ ಬೇಕು ಅಂತ. ನಮಗೆ ಸೆಕೆಗಾಲದಲ್ಲಿ ತುಂಬ ಸೆಕೆ ಆಗುವಾಗ ಖುಷಿ ಆಗುದಲ್ಲ ಮಜ್ಜಿಗೆ ಕುಡಿಲಿಕ್ಕೆ. ನಿಮಗೆಲ್ಲ ಇಷ್ಟನಾ? ಈ ಬೇಸಿಗೆಯಲ್ಲೆಲ್ಲ ಚೆನ್ನಾಗಿ ಕುಡ್ದಿರ್ಬೋದಲ್ಲ ನೀವು ಮಜ್ಜಿಗೆ ಎಲ್ಲ? ಒಳ್ಳೆಯದು, ಆರೋಗ್ಯಕ್ಕೂ ಚೆನ್ನಾಗಿರ್ತದೆ, ದೇಹಕ್ಕೂ ಅದು ತುಂಬ ತಂಪಲ್ವಾ. ಈ ಅಜ್ಜಿಯ ಮೊಮ್ಮಗ ಬಂದು ಕೇಳ್ತಾನೆ, ಅಜ್ಜಿ ನನಗೆ ಮಜ್ಜಿಗೆ ಕೊಡಿ ಅಜ್ಜಿ ಅಂತ ಕೇಳ್ತಾನೆ. ಅಜ್ಜಿ ಮೊಮ್ಮಗನಿಗೆ ಮಜ್ಜಿಗೆ ಕೊಡ್ತಾಳೆ. ಆಗ ಅವಳ ತಲೆಗೆ ಹೋಯ್ತು. ಏನಪ್ಪ ಅಂತ ಹೇಳಿದರೆ, ದೇವಸ್ಥಾನದ ನಿರ್ಮಾಣದಲ್ಲಿ ನನಗಂತೂ ನೇರವಾಗಿ ಅಲ್ಲಿ ಏನು ಕೆಲಸ ಮಾಡಲಿಕ್ಕಾಗೋದಿಲ್ಲ, ನಾನು ಯಾಕೆ ಅಲ್ಲಿ ಕೆಲಸ ಮಾಡೋರಿಗೆಲ್ಲರಿಗೂ ಕೂಡ ಮಜ್ಜಿಗೆಯನ್ನು ಕೊಡಬಾರ್ದು? ಎಲ್ಲರೂ ಸುಸ್ತಾಗಿರ್ತಾರೆ, ಮಜ್ಜಿಗೆಯನ್ನು ಕುಡಿದ್ರೆ ಸ್ವಲ್ಪ ಸಮಾಧಾನವಾಗತ್ತೆ, ತಂಪಾಗತ್ತೆ ಅಂತ ಯೋಚನೆ ಮಾಡಿ ದೇವಾಲಯ ನಿರ್ಮಾಣ ಆಗುವವರೆಗೆ, ಸಂಪೂರ್ಣ ನಿರ್ಮಾಣ ಆಗುವವರೆಗೆ ಈ ಅಜ್ಜಿ ಅಲ್ಲಿ
ಮಜ್ಜಿಗೆಯನ್ನ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಪ್ರತಿಯೊಬ್ಬರಿಗೆ ಕೊಡ್ತಾ ಹೋದ್ಲಂತೆ ಮಕ್ಕಳೇ. ಎಂತ ಅಲ್ವಾ, ಎಂತ ಒಂದು ಅದ್ಭುತವಾದ ಯೋಚನೆ ನೋಡಿ. ದೇವರ ಕೆಲಸಕ್ಕಾಗಿ, ದೇವಸ್ಥಾನ ನಿರ್ಮಾಣಕ್ಕಾಗಿ ಕೆಲಸ ಮಾಡುವಂತಹ ಕಾರ್ಮಿಕರಿಗೆ, ಕೆಲಸ ಮಾಡುವ ಎಲ್ಲರಿಗೂ ಕೂಡ ಮಜ್ಜಿಗೆಯನ್ನು ಕೊಡುವಂತ ಕೆಲಸ, ಎಂತಹ ಒಂದು ಅದ್ಭುತ ಯೋಚನೆ ಅಲ್ಲ. ಒಂದೂ ದಿನವೂ ಬಿಡದೆ ಮಾಡಿದ್ಲು ಮಕ್ಕಳೇ. ಹೀಗಿರುವಾಗ ದೇವಾಲಯ ನಿರ್ಮಾಣದ ಕೊನೆಯ ಹಂತ ಬಂತು. ಇನ್ನೇನು ಗೋಪುರದ ಮೇಲೆ ಇನ್ನೊಂದು ಕಲ್ಲು ಇಡಬೇಕು ಅಂತ ಆಯ್ತು. ಆಗ ಅಜ್ಜಿ ಬಂದು ಕೇಳ್ತಾಳಂತೆ, ನನಗೆ ಸಂಬಂಧಪಟ್ಟ ಒಂದು ಕಲ್ಲಿದೆ, ಇದನ್ನ ದೇವಾಲಯದ ಕೊನೆಯ ಕಲ್ಲಾಗಿ ಉಪಯೋಗಿಸ್ಬೋದೇ ಅಂತ ಕೇಳ್ತಾಳಂತೆ. ಆಗ ರಾಜನ ಅನುಮತಿಯನ್ನ ಪಡೆದು ಅದರಲ್ಲಿ ಕೆಲಸ ಮಾಡುವವರು ಏನು ಮಾಡಿದ್ರು, ಆ ಕಲ್ಲನ್ನ ಇಟ್ರಂತೆ. ಏನಾಯ್ತು ಗೊತ್ತಾ ಮಕ್ಕಳೇ ನಿಮ್ಗೆ? ಆ ಊರಿನ ರಾಜ ಯಾರು ಅಂತ ಹೇಳಿದೆ? ಚೋಳ ಸಾಮ್ರಾಜ್ಯಕ್ಕೆ ಒಳಪಟ್ಟ ರಾಜ ಚೋಳ ಅಂತ ಹೇಳಿದ್ನಲ್ಲ. ಆ ರಾಜನಿಗೆ ರಾತ್ರಿ ಕನಸಲ್ಲಿ ಶಿವ ಪರಮಾತ್ಮ ಬಂದದ್ದಂತೆ. ಶಿವ ಪರಮಾತ್ಮ ಬಂದು ಹೇಳಿದ್ನಂತೆ, ಅಯ್ಯ, ನಿನ್ನ ದೇವಾಲಯ ನಿರ್ಮಾಣ ಮಾಡುವಂತಹ ಕನಸು ನನಸಾಗ್ತಾ ಬಂದಿದೆ, ನನಗೂ ಸಂತೋಷ ಆಗಿದೆ. ಏನ್ ಗೊತ್ತಾ, ಯಾಕೆ ಗೊತ್ತಾ ಸಂತೋಷ ಆಗಿರೋದು? ಅಳಗಿಯ ಕಲ್ಲಿನ ಕೆಳಗಡೆ ನನಗಿರ್ಲಿಕ್ಕೆ ಬಹಳ ಸಂತೋಷ ಆಗ್ತದಪ್ಪ ಅಂತ ಶಿವಪರಮಾತ್ಮ ಕನಸಲ್ಲಿ ಬಂದು ರಾಜನಿಗೆ ಹೇಳ್ತಾನಂತೆ. ಯಪ್ಪ, ಏನು ಅದ್ಭುತ ಅಲ್ವೇ? ರಾಜನಿಗೆ ಒಮ್ಮೆಲೆ ಎಚ್ಚರ ಆಗತ್ತೆ. ಇದೇನಪ್ಪ, ನಮ್ಮಲ್ಲಿ ಅದೆಷ್ಟೋ ಜನ ದೇವಾಲಯ ನಿರ್ಮಾಣ ಆಗ್ಲಿಕ್ಕೆ ಕೆಲಸ ಮಾಡಿದ್ರು, ಈ ಅಳಗಿ ಯಾರು? ನನಗೆ ಗೊತ್ತಿಲ್ಲಲ್ಲಪ್ಪ ಅಂತ ಹೇಳಿ ಯೋಚನೆ ಮಾಡ್ತಾನೆ. ಬೆಳಗಾಗ್ತದೆ. ಅಲ್ಲಿಯ ರಾಜನ ಆಸ್ಥಾನದಲ್ಲಿದ್ದಂತಹ ಜನರನ್ನೆಲ್ಲ ಸೇರಿಸ್ತಾನೆ. ಹೇಳ್ತಾನೆ, ಯಾರು ಈ ಅಳಗಿ? ನನಗೆ ಕನಸಲ್ಲಿ ಶಿವಪರಮಾತ್ಮ ಬಂದು ಅಳಗಿಯ ಬಗ್ಗೆ ಹೇಳಿದ್ದಾನೆ, ಯಾರದು ಅಂತ ಕೇಳಿದಾಗ, ಅಳಗಿ ಯಾರು ಅಂತ ಕೇಳಿದಂಥ ಸಂದರ್ಭದಲ್ಲಿ ನೇರವಾಗಿ ದೇವಸ್ಥಾನದ ಪಕ್ಕಕ್ಕೆ ಹೋಗ್ತಾರೆ. ಅಲ್ಲಿಯ ಜನರು ಹೇಳ್ತಾರಂತೆ, ಅಳಗಿ ಅಂದ್ರೆ ಬೇರೆ ಯಾರೂ ಅಲ್ಲ, ದೇವಸ್ಥಾನ ನಿರ್ಮಾಣ ದೇವಸ್ಥಾನ ಯಾವಾಗದಿಂದ ನಿರ್ಮಾಣ ಆಗ್ಲಿಕ್ಕೆ ಆರಂಭವಾಗಿದೆಯೋ ಅವತ್ತಿನಿಂದ ಇವತ್ತಿನವರೆಗೂ ಮಜ್ಜಿಗೆಯನ್ನು ನಮಗೆಲ್ಲರಿಗೂ ಕೊಡ್ತಾ ಇದ್ದಾರೆ, ಅವರು ಅಳಗಿ ಅಂತ ಹೇಳಿದ ಸಂದರ್ಭದಲ್ಲಿ ನೇರವಾಗಿ ರಾಜ ಓಡೋಡಿ ಅಲ್ಲಿ ಹೋಗ್ತಾನೆ. ಅವರಿಗೆ ನಮಸ್ಕಾರ ಮಾಡಿ ಕಾಲಿಗೆ ಅಡ್ಡ ಬಿದ್ದು, ನನಗೆ ಬಹಳ ಸಂತೋಷ ಆಗಿದೆ ತಾಯಿ, ನಿಮ್ಮ ಈ ಸೇವೆಯಿಂದ ಶಿವಪರಮಾತ್ಮ ಕೂಡ ಸಂಪನ್ನನಾಗಿದ್ದಾನೆ, ಸಂತೋಷಗೊಂಡಿದ್ದಾನೆ, ನನ್ನ ಕನಸಲ್ಲಿ ಬಂದು ಹೇಳಿದ್ದು ಅಳಗಿಯ ಕಲ್ಲಿನ ಕೆಳಗಡೆ ನಾನು ಸಂತೋಷವಾಗಿದ್ದೇನೆ ಅಂತ ಹೇಳಿದ್ದಾನೆ ಅಂತ ಹೇಳುವಾಗ ಅಳಗಿಗೆ ಬಹಳ ಸಂತೋಷ ಆಗ್ತದೆ. ಅಂತೆಯೇ ರಾಜ ಆಶೀರ್ವಾದವನ್ನು ಕೂಡ ಅಳಗಿಯಿಂದ ಪಡೆದುಕೊಳ್ತಾನೆ ಮಕ್ಕಳೇ. ಹೀಗೆ ಒಂದು ಬೃಹತ್ತಾದಂತಹ ದೇವಾಲಯದ ನಿರ್ಮಾಣದಲ್ಲಿ ಅಳಿಲ ಸೇವೆಯನ್ನು ಮಾಡಿದಂತಹ ಅಳಗಿಗಾಗಿ ಏನ್ ಮಾಡ್ತಾನೆ ಗೊತ್ತಾ ರಾಜ? ಒಂದು ಕೆರೆಯನ್ನ ಕಟ್ತಾನೆ. ಅವಳ ಹೆಸರಿನಲ್ಲಿ ಒಂದು ಕೆರೆ ಕೂಡ ಇವತ್ತಿಗೂ ಇದೆ ಅಂತ ಹೇಳ್ತಾರೆ. ಎಂತಹ ಒಂದು ಒಳ್ಳೆಯ ಕಥೆ ಅಲ್ಲ ಮಕ್ಕಳೇ? ನೋಡಿ, ನಾವು ಯಾವುದೇ ಕೆಲಸವನ್ನಾಗ್ಲಿ ಮನಸ್ಸಿಟ್ಟು ಪ್ರೀತಿಯಿಂದ ಭಕ್ತಿಯಿಂದ ಮಾಡಿದ್ರೆ ಖಂಡಿತವಾಗಿಯೂ ಅದು ನಮ್ಮನ್ನು ಯಾವತ್ತೂ ಕೈ ಬಿಟ್ಟು ಹೋಗಲ್ಲ, ಅದು ನಮಗೆ ಚೆನ್ನಾಗೇ ಮಾಡ್ತದೆ ಅಂತ ಹೇಳುವಂತಹ ಸಂದೇಶ. ಮತ್ತು ಭಗವಂತನಲ್ಲಿ ನಾವು ಯಾವತ್ತೂ ಭಕ್ತಿ ಶ್ರದ್ಧೆಯಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿ ಅವ ಒಲಿತಾನೆ ಅಂತ ಹೇಳುವಂತಹ ಒಂದು ಸಂದೇಶವೂ ಕೂಡ ನಾವು ಹೇಳ್ಬೋದು. ಇನ್ನೂ ಒಂದು ಮಕ್ಕಳೇ, ಈ ಅಜ್ಜಿಯ ಹಾಗೆ ಅವಳಿಗೆ ಒಂದು ದಿವಸ ಮಜ್ಜಿಗೆ ಕೊಟ್ಟು, ಎರಡನೇ ದಿವಸ 2 ದಿವಸ 3 ದಿವಸ ಕೊಟ್ಟು, 1 ವಾರ ಆದ ನಂತರ ಇನ್ಯಾಕೆ ಕೊಡಬೇಕು ಅಂತ ಅನಿಸಿದ್ದ? ಇಲ್ಲ, ದೇವಾಲಯ ಈಗಿನ ಹಾಗೆ ಬೇಗ ಆಗ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳು ಇರಲಿಲ್ಲ. ಈಗ 1 ವರ್ಷ ಬೇಕಾದ್ರೆ ಆಗ ಎಷ್ಟೋ ವರ್ಷಗಳು ಬೇಕಾಗಿತ್ತೋ ಏನೋ. ಅಷ್ಟು ವರ್ಷಗಳು ಕೂಡ ಆ ತಾಯಿ ಮಜ್ಜಿಗೆಯನ್ನು ಕೊಟ್ಟಿದ್ದಾಳೆ ಅಂತ ಹೇಳಿದ್ರೆ ಅವಳಲ್ಲಿರುವಂತಹ ಡೆಡಿಕೇಶನು, ಅವಳಲ್ಲಿರುವಂತಹ ಆಸಕ್ತಿ, ಅವಳಲ್ಲಿರುವಂತಹ ಒಂದು ಪ್ರೀತಿ, ದೇವರ ಮೇಲಿರೋ ಭಕ್ತಿ ಎಷ್ಟು ಒಳ್ಳೆ ಸಂದೇಶವನ್ನು ಕೊಡ್ತದಲ್ವಾ ಮಕ್ಕಳೇ? ಹೇಗಿತ್ತು? ಚೆನ್ನಾಗಿತ್ತ ಅಳಗಿಯ ಕತೆ? ರಾಜ ಚೋಳನ ಕಾಲದಲ್ಲಿ ನಿರ್ಮಾಣವಾದ, ತಂಜಾವೂರಿನಲ್ಲಿ ನಿರ್ಮಾಣವಾದ ದೇವಾಲಯವನ್ನ ಕಟ್ಟಲಿಕ್ಕೆ ಅಳಗಿ ಅಂತ ಹೇಳುವಂತಹ ಒಬ್ಬ ಸಾಮಾನ್ಯ ಪ್ರಜೆಯ ಪಾತ್ರ ಎಷ್ಟು ಮುಖ್ಯವಾಗಿತ್ತು ಅಂತ ಹೇಳೋದನ್ನ ತಿಳ್ಕೊಂಡ್ರಲ್ಲ ಮಕ್ಕಳೇ? ಚೆನ್ನಾಗಿತ್ತ ಕತೆ? ಸರಿ, ಹಾಗಾದ್ರೆ ನಾನು ಮತ್ತೆ ನಿಮ್ಮ ಜೊತೆಗೆ
ನಿಮ್ಮನ್ನು ಭೇಟಿ ಆಗ್ತೀನಿ ಇನ್ನೊಂದು ಕಥೆಯೊಂದಿಗೆ. ಅಲ್ಲಿವರೆಗೆ ಶೋಭಿತಾ ಅತ್ತೆ ಮಾಡುವ ನಮಸ್ಕಾರಗಳು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.